ಅಧ್ಯಾಯ 15. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನೆನ್ನ ದೇವನು, ಆತನನ್ನು ಸ್ತುತಿಸುವೆನು, ಆತನೆನ್ನ ಪಿತೃಗಳ ದೇವನು. ಸರ್ವೇಶ್ವರನು ಯುದ್ಧಶೂರನು, ಸರ್ವೇಶ್ವರ ಎಂಬುದು ಆತನ ನಾಮಧೇಯವು. ಫರೋಹನ ರಥಗಳನ್ನು ಸೈನಿಕರನ್ನು ಕೆಡವಿಬಿಟ್ಟನಾತ ಕಡಲಲ್ಲಿ. ಫರೋಹನ ವೀರಶ್ರೇಷ್ಠರನ್ನು ಮುಳುಗಿಸಿಬಿಟ್ಟನಾತ ಕೆಂಪು ಸಮುದ್ರದಲ್ಲಿ. ಮುಚ್ಚಿಬಿಟ್ಟಿದ್ದವರನ್ನು ಸಮುದ್ರ ಸಾಗರವು, ಸೇರಿದರವರು ಕಲ್ಲಿನೋಪಾದಿ ಕಡಲಿನ ತಳವನು. ಹೇ ಸರ್ವೇಶ್ವರ, ನಿನ್ನ ಭುಜಬಲ ಶಕ್ತಿಯುತ. ಪುಡಿ ಪುಡಿ ಮಾಡಿತು ನಿನ್ನ ಶತ್ರುಗಳನ್ನು ಆ ಬಾಹುಬಲ. ನಿನ್ನೆದುರಾಳಿಗಳನ್ನು ಕೆಡವಿ ಬಿಡುತ್ತಿ ಮಹಾ ತೇಜಸ್ವಿಯಾಗಿ. ಒಣಹುಲ್ಲಂತೆ ಭಸ್ಮ ಮಾಡುತ್ತಿ ಅವರನ್ನು ಕೋಪಾಗ್ನಿಯಾಗಿ. ಸಿಟ್ಟಿನಿಂದ ನೀ ಮುಸುಗೆರೆದಾಗಲೇ ಸಮುದ್ರವಾಯಿತು ನೀರೊಡ್ಡಿನಂತೆ. ಪ್ರವಾಹ ನಿಂತಿತು ಗೋಡೆಯಂತೆ. ಸಾಗರದೊಳಗಿನ ಜಲ ಗಟ್ಟಿಯಾಯಿತು ನೆಲದಂತೆ. ನಮ್ಮ ಶತ್ರುಗಳು ಮಾತಾಡಿಕೊಂಡರು ಇಂತೆಂದು, ಹಿಂದಟ್ಟಿ ಹಿಡಿಯುವೆವು ಅವರನ್ನು, ಅಪಹರಿಸಿಕೊಳ್ಳುವೆವು ಅವರ ಸೊತ್ತನು, ತೀರಿಸಿಕೊಳ್ಳುವೆವು ಅವರಲ್ಲಿ ನಮ್ಮ ಬಯಕೆಯೇನು. ಶಕ್ತಿಯಿಂದ ಸಂಹರಿಸುವೆವು ಅವರನ್ನು ಕತ್ತಿ ಹಿಡಿದು. ಆದರೆ ನಿನ್ನದೊಂದು ಉಸಿರುಗಾಳಿ ಸಾಕಾಯಿತು ಅವರು ಸೀಸದ ಗುಂಡಿನಂತೆ ಮುಳುಗಿ ಹೋಗಲು, ಅವರನ್ನು ಸಮುದ್ರವು ನುಂಗಿಬಿಡಲು. ಹೇ ಸರ್ವೇಶ್ವರ, ದೇವರುಗಳಲ್ಲಿ ನಿನಗಾರು ಸಮಾನನು? ಎಲ್ಲಿ ನಿನ್ನಂತೆ ಪವಿತ್ರತೆಯಲ್ಲಿ ಸರ್ವೋತ್ತಮನು? ಪ್ರಖ್ಯಾತ ಕಾರ್ಯವೆಸಗುವುದರಲ್ಲಿ ನಿನ್ನಂತೆ ಭಯಂಕರನು, ಅದ್ಭುತಗಳ ನಡೆಸುವುದರಲ್ಲಿ ನಿನ್ನ ಹೋಲುವವನು. ಭುವಿ ಬಾಯ್ದೆರೆದು ನುಂಗಿತು ಹಗೆಗಳನ್ನು, ನೀ ನಿನ್ನ ಬಲಗೈಯನ್ನು ಚಾಚಲು. ನೀ ಬಿಡುಗಡೆ ಮಾಡಿದ ಜನರನ್ನು ನಡೆಸಿಕೊಂಡೆ ಪ್ರೀತಿಯಿಂದ, ನಿನ್ನ ಶ್ರೀನಿವಾಸದ ತನಕ ಅವರನ್ನು ಬರಮಾಡಿದೆ ಶಕ್ತಿಯಿಂದ. ಇದನ್ನು ಕೇಳಿ ನಡುಗುತ್ತಿರುವವು ಜನಾಂಗಗಳು, ಪ್ರಸವ ವೇದನೆ ಪಡುತ್ತಿರುವರು ಫಿಲಿಸ್ಟಿಯರು. ಕಳವಳಗಂಡರು ಎದೋಮ್ಯರ ಕುಲನಾಯಕರು. ಗಡಗಡನೆ ನಡುಗುತಿಹರು ಮೋವಾಬ್ಯರ ಮುಖಂಡರು. ಕರಗಿ ನೀರಾಗಿ ಹೋದರು ಕಾನಾನ್ ನಾಡಿನವರು. ಭಯಭೀತಿಯವರನ್ನು ಆವರಿಸಿದೆ. ನಿನ್ನ ಭುಜಬಲ ನೋಡಿ ಸ್ತಬ್ಧರಾಗಿ ಹರವರು ಕಲ್ಲಿನಂತೆ. ನಿನ್ನ ಸ್ವಂತ ನಾಡಾದ ಆ ಬೆಟ್ಟದ ಸೀಮೆಗೆ ನೀನವರನ್ನು ತಂದು ನೆಲೆಗೊಳಿಸುವೆ. ನಿನ್ನ ನಿವಾಸಕ್ಕಾಗಿ ನೀನಾರಿಸಿಕೊಂಡ ಸ್ಥಳಕ್ಕೆ, ನೀ ಸಿದ್ಧಪಡಿಸಿಕೊಂಡಿರುವ ಪವಿತ್ರಾಲಯಕ್ಕೆ, ಹೇ ಸರ್ವೇಶ್ವರ, ನೀನವರನ್ನು ಬರಮಾಡುವೆ. ಯುಗಯುಗಾಂತರಕ್ಕೂ ರಾಜ್ಯವಾಳುವವನು ಸರ್ವೇಶ್ವರನೇ. ಫರೋಹನ ಕುದುರೆಗಳು, ರಥಗಳು ಹಾಗೂ ರಾಹುತರು ಸಮುದ್ರವನ್ನು ಹೊಕ್ಕು ನಡೆಯಲಾರಂಭಿಸಿದಾಗ ಸರ್ವೇಶ್ವರ ಸ್ವಾಮಿ ಸಮುದ್ರದ ನೀರನ್ನು ಮೊದಲಿನಂತೆ ಬರಮಾಡಿ ಅವರನ್ನು ಮುಳುಗಿಸಿಬಿಟ್ಟರು. ಇಸ್ರಾಯೇಲರಾದರೂ ಸಮುದ್ರದ ನಡುವೆ ಒಣನೆಲದಲ್ಲಿ ನಡೆದು ಹೋದರು. ಆರೋನನಕ್ಕ ಮಿರಿಯಾಮಳು ಒಬ್ಬ ಪ್ರವಾದಿನಿ. ಆಕೆ ತಮ್ಮಟೆಯನ್ನು ಕೈಗೆ ತೆಗೆದುಕೊಂಡಳು. ಮಹಿಳೆಯರೆಲ್ಲರೂ ತಮ್ಮಟೆ ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೊರಟರು. ಮಿರಿಯಾಮಳು ಅವರ ಹಾಡಿಗೆ ಈ ಪಲ್ಲವಿಯನ್ನು ಕೂಡಿಸಿದಳು. ಮಾಡಿರಿ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕಡಲಲ್ಲಿ ಕೆಡವಿ ನಾಶ ಮಾಡಿಯನು ಕುದುರೆಗಳನ್ನು ರಾಹುತರನ್ನು. ಬಳಿಕ ಮೋಶೆ ಇಸ್ರಾಯೇಲರನ್ನು ಕೆಂಪು ಸಮುದ್ರದ ಬಳಿಯಿಂದ ಕರೆದುಕೊಂಡು ಹೋದನು. ಅವರು ಶೂರ್ ಮರುಭೂಮಿಯಲ್ಲಿ 3 ದಿನ ಪ್ರಯಾಣ ಮಾಡಬೇಕಾಯಿತು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ತಲುಪಿದರು. ಅಲ್ಲಿ ನೀರು ಸಿಕ್ಕಿತಾದರೂ ಅದು ಕಹಿಯಾಗಿತ್ತು. ಅದನ್ನು ಕುಡಿಯುವುದಕ್ಕೆ ಆಗದೆ ಹೋಯಿತು. ಆದ್ದರಿಂದ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ನಾವೇನು ಕುಡಿಯಬೇಕು ಎಂದು ಜನರು ಮೋಶೆಯ ಮೇಲೆ ಗುಣಗುಟ್ಟತೊಡಗಿದರು. ಮೋಶೆ ಸರ್ವೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿದನು.
ಆಗ ಸರ್ವೇಶ್ವರ ಅವನಿಗೆ ಒಂದು ಗಿಡವನ್ನು ತೋರಿಸಿದರು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಈಜಿಪ್ಟ್ನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು. ಅಲ್ಲಿಂದ ಜನರು ಏಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದವು. ಆದ್ದರಿಂದ ಆ ನೀರಿನ ಬಳಿಯಲ್ಲೇ ಇಳಿದುಕೊಂಡರು.